ಗೋಧಿಯಲ್ಲೂ ಹಲವಾರು ತರಾವಳಿಗಳಿವೆ. ಅಂಗಡಿಯಲ್ಲಿ ಗೋಧಿಯನ್ನು ಕೊಂಡುಕೊಳ್ಳುವಾಗ ನೀವು ಗಮನಿಸಬೇಕಾಗಿರುವ ಮುಖ್ಯ ಅಂಶವೇನೆಂದರೆ ಅದರ ಕಾಳುಗಳು ಗಟ್ಟಿಯಾಗಿರಬೇಕು, ಇಲ್ಲ ಒಂದೇ ಬಣ್ಣದವುಗಳಾಗಿರಬೇಕು ಮತ್ತು ಅವಕ್ಕೆ ಹುಳು ಹಿಡಿದಿರಬಾರದು. ಸಾಮಾನ್ಯವಾಗಿ ಬೆಳ್ಳಗಿರುವ ಗೋಧಿಗೆ ಕೆಂಪಿನದಕ್ಕಿಂತ ಹೆಚ್ಚು ಬೆಲೆ ಇರುತ್ತದೆ. ಅಂಗಡಿಯಲ್ಲಿ ಸಿಗುವ ಮೈದಾ ಹಿಟ್ಟನ್ನು ಗೋಧಿಯಿಂದಲೇ ಮಿಲ್ಲಿನಲ್ಲಿ ತಯಾರಿಸಿರುತ್ತಾರೆ. ಗೋಧಿಯ ಹೊರಸಿಪ್ಪೆಯನ್ನು ಪೂರ್ತಿ ಬೇರ್ಪಡಿಸಿ ಒಳಗಿರುವ ತಿರುಳಿನಿಂದ ಮಾತ್ರವೇ ಈ ಹಿಟ್ಟನ್ನು ತಯಾರಿಸುತ್ತಾರೆ. ಹಾಗಾಗಿ ಗೋಧಿ ಹಿಟ್ಟಿನಲ್ಲಿರುವಷ್ಟು ಜೀವಸತ್ವಗಳು ಮೈದಾ ಹಿಟ್ಟಿನಲ್ಲಿಲ್ಲ. ಆದರೆ ಗೋಧಿ ಹಿಟ್ಟಿಗಿಂತ ಅದು ಹೆಚ್ಚು ನುಣುಪಾಗಿರುವುದರಿಂದ ಕೆಲವು ತಿಂಡಿಗಳಿಗೆ ಮೈದಾ ಹಿಟ್ಟೇ ಆಗಬೇಕು. ಗೋಧಿ ಇಲ್ಲವೇ ಮೈದಾ ಹಿಟ್ಟಿನ ಮುಖ್ಯ ಗುಣವೇನೆಂದರೆ ನೀರಿನೊಂದಿಗೆ ಕಲಸಿದಾಗ ಅದು ಅಂಟಂಟಾಗಿ ಒಟ್ಟಿಗೆ ಬೆರೆತುಕೊಳ್ಳಬಲ್ಲದು ಮತ್ತು ರಬ್ಬರಿನ ಹಾಗೆ ಇಲಾಸ್ಟಿಕ್ ಆಗಬಲ್ಲದು. ಇದಕ್ಕೆ ಅದರಲ್ಲಿರುವ ಗ್ಲುಟೆನ್ ಎಂಬ ಪ್ರೋಟೀನ್ ಮುಖ್ಯ ಕಾರಣ. ಈ ಪ್ರೋಟೀನಿಗೆ ನೀರನ್ನು ಹೀರಿಕೊಂಡು ರಬ್ಬರಿನ ಹಾಗಾಗುವ ಶಕ್ತಿ ಇದೆ. ಗೋಧಿ ಹಿಟ್ಟಿಗಿರುವ ಈ ಗುಣವನ್ನು ಬಳಸಿ ಹಲವಾರು ಬಗೆಯ ತಿಂಡಿಗಳನ್ನು ಮಾಡಲು ಬರುತ್ತದೆ. ಬ್ರೆಡ್ಡು, ಕೇಕು ಮೊದಲಾದವುಗಳಲ್ಲಿ ಸ್ಪಂಜಿನ ಹಾಗೆ ಮೆತ್ತಗಾಗಿ ಮತ್ತು ಹಗುರವಾಗಿ ಉಳಿಯುವ ಇದರ ಗುಣವನ್ನು ಮತ್ತು ಪರೋಟ, ಹೋಳಿಗೆ ಮೊದಲಾದವುಗಳಲ್ಲಿ ಹಾಗೂ ಸಾಟೆ, ಬನ್ ಮೊದಲಾದವುಗಳಲ್ಲಿ ತೆಳ್ಳಗಿನ ಹೊರ ಆವರಣವಾಗಿ ಉಳಿದುಕೊಳ್ಳುವ ಗುಣವನ್ನು ಬಳಸುತ್ತೇವೆ. ಇಂತಹ ತಿಂಡಿಗಳಿಗೆ ಗೋಧಿ ಹಿಟ್ಟನ್ನು ತಯಾರಿಸುವಾಗ ಅದಕ್ಕೆ ನೀರು ಸೇರಿಸಿ ಸುಮ್ಮನೆ ಕಲಸಿಟ್ಟು ಬಿಟ್ಟರೆ ಸಾಲದು. ಹಿಟ್ಟಿನಲ್ಲಿರುವ ಗ್ಲುಟೆನ್ ಸರಿಯಾಗಿ ನೀರನ್ನು ಹೀರಿಕೊಳ್ಳುವಂತೆ ಮತ್ತು ಹಿಟ್ಟಿನ ಎಲ್ಲ ಕಡೆಗಳಿಗೂ ಸರಿಯಾಗಿ ಹರಡಿಕೊಳ್ಳುವಂತೆ ಹಿಟ್ಟನ್ನು ಚೆನ್ನಾಗಿ ನಾದಬೇಕಾಗುತ್ತದೆ. ಇದಕ್ಕಾಗಿ ಹಿಟ್ಟನ್ನು ಹಲವು ಸಲ ಎಳೆದು ಮಡಚಿ ಮಾಡಬೇಕು ಮತ್ತು ರಬ್ಬರ್ನಂತೆ ಆಗುವ ಅದರ ಸ್ವಭಾವವನ್ನು ಹೆಚ್ಚು ಮಾಡಲು ಪ್ರಯತ್ನಿಸಬೇಕು. ಹಿಟ್ಟನ್ನು ಬೆರಳಿನಿಂದ ಒತ್ತಿದರೆ ರಬ್ಬರ್ನ ಹಾಗೆ ತಿರುಗಿ ಮೇಲಕ್ಕೆ ಏಳುವಷ್ಟು ಅದನ್ನು ನಾದಬೇಕು. ಮುಂಬೈ ರವೆಗಿಂತ ಬಾಂಬೆ ರವೆ, ಬನ್ಸಿ ರವೆಯಲ್ಲಿ ಹೆಚ್ಚು ಜೀವಸತ್ವಗಳಿರುವುದರಿಂದ ಆದಷ್ಟು ಮಟ್ಟಿಗೆ ಬನ್ಸಿ ರವೆಯನ್ನೇ ಬಳಸಿರಿ. ಅಕ್ಕಿ ಮತ್ತು ಗೋಧಿ ಇವೆರಡರೊಂದಿಗೆ ಹಲವಾರು ಬಗೆಯ ಬೇರೆ ಕಾಳುಗಳನ್ನೂ ನಾವು ಅಡಿಗೆಯಲ್ಲಿ ಬಳಸುತ್ತೇವೆ. ಉದ್ದು, ಹೆಸರು, ತೊಗರಿ ಮತ್ತು ಕಡಲೆ ಎಂಬ ಈ 4 ಬೇಳೆಕಾಳುಗಳು ಇವುಗಳಲ್ಲಿ ಮುಖ್ಯವಾದವುಗಳು. ಅಂಗಡಿಯಲ್ಲಿ ಇವುಗಳನ್ನು ಕೊಂಡುಕೊಳ್ಳುವಾಗ ಆದಷ್ಟು ಮಟ್ಟಿಗೆ ಇವಕ್ಕೆ ಹುಳು ಹಿಡಿದಿದೆಯೇ ಎಂಬುದನ್ನು ಗಮನಿಸಿಕೊಳ್ಳಬೇಕು. ಯಾಕೆಂದರೆ ಬೇಳೆಕಾಳುಗಳನ್ನು ಹಾಳು ಮಾಡುವ ಕೀಟಗಳು ಅವನ್ನು ಕೆರೆದು ಹಾಕುವುದಷ್ಟೇ ಅಲ್ಲದೆ ಅವುಗಳಲ್ಲಿ ಮೂತ್ರಾಮ್ಲಗಳನ್ನು ಹಾಕಿರುತ್ತವೆ. ಬೇರೆ ಬೇರೆ ಬಗೆಯ ಸೂಕ್ಷ್ಮ ಜೀವಿಗಳು ಇಂತಹ ಹುಳು ಹಿಡಿದಿರುವ ಬೇಳೆಕಾಳುಗಳಲ್ಲಿ ತುಂಬಿಕೊಂಡಿರುವುದರಿಂದ ಅವನ್ನು ಬಳಸಿದರೆ ಆರೋಗ್ಯ ಕೆಟ್ಟು ಹೋದೀತು. ಬೇಳೆಕಾಳುಗಳನ್ನು ಬೇಯಿಸುವಾಗ ಮೊದಲು ಸ್ವಲ್ಪ ಮೊಳಕೆ ಬರುತ್ತಿದ್ದರಾದರೆ ಅವುಗಳ ಮೂಲಕ ನಿಮಗೆ ಹೆಚ್ಚು ಜೀವಸತ್ವಗಳು ಸಿಗಬಲ್ಲವು ಮತ್ತು ನಿಮ್ಮ ಅಡಿಗೆಗೆ ಹೊಸದೊಂದು ರುಚಿಯೂ ಸೇರಬಲ್ಲದು. ಬೇಳೆಗಳಲ್ಲಿ ಸಾಮಾನ್ಯವಾಗಿ ಚಿಕ್ಕ ಗಾತ್ರದವು ಬೇಗನೆ ಬೇಯುತ್ತವೆ. ಬೇಯಲು ಹೆಚ್ಚು ಹೊತ್ತು ತಗಲುವ ಬೇಳೆಗಳನ್ನು ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಯಲು ಹಾಕಿದರಾದರೆ ಸ್ವಲ್ಪ ಬೇಗ ಬೇಯುತ್ತದೆ. ಇನ್ನೊಂದು ಉಪಾಯವೇನೆಂದರೆ ಅಕ್ಕಿಯನ್ನು ಬೇಯಿಸುವಲ್ಲಿ ಮಾಡಿದಂತೆ ನೀರನ್ನು ಮೊದಲು ಕುದಿಯಲು ಇರಿಸಿ. ಬೇಳೆಯನ್ನು ತಣ್ಣೀರಿನಲ್ಲಿ ಬೇಗನೆ ತೊಳೆದು ಕುದಿಯುವ ನೀರಿಗೆ ಸ್ವಲ್ಪವೇ ನೀರು ಕುದಿಯುವುದು ನಿಲ್ಲದಂತೆ ಹಾಕಬೇಕು. ಒಡನೆ ಬೇಳೆ ಒಳಗಿರುವ ಹಿಟ್ಟು ಉಬ್ಬಿಕೊಳ್ಳುತ್ತದೆ ಮತ್ತು ಬೇಳೆ ಒಡೆದುಕೊಳ್ಳುತ್ತದೆ. ಇದರಿಂದಾಗಿ ಅದಕ್ಕೆ ಬೇಯಲು ಕಡಿಮೆ ಸಮಯ ಸಾಕಾಗುತ್ತದೆ. ಬೇರೆ ಕಾಳುಗಳನ್ನು ಈ ಉಪಾಯವನ್ನು ಬಳಸಿ ಬೇಗ ಬೇಯುವಂತೆ ಮಾಡಬಹುದು. ಅಡಿಗೆ ಸೋಡಾವನ್ನು ಬಳಸಿದಲ್ಲಿ ಬೇಳೆಗಳು ಬೇಗನೆ ಬೇಯಬಲ್ಲವಾದರೂ ಅಡಿಗೆ ಸೋಡಾದಿಂದ ಬೇಳೆಗಳಲ್ಲಿರುವ ಜೀವಾಂಶಗಳು ನಷ್ಟವಾಗುವುದರಿಂದ ಅದನ್ನು ಆದಷ್ಟು ಮಟ್ಟಿಗೆ ಬಳಸದೇ ಇರುವುದು ಒಳ್ಳೆಯದು. ಬೇಳೆಗಳನ್ನು ಬೇಗನೆ ಬೇಯಿಸಲು ಇನ್ನೊಂದು ಉಪಾಯವೇನೆಂದರೆ ಅವನ್ನು ಪ್ರೆಷರ್ ಕುಕ್ಕರ್ನಲ್ಲಿ ಬೇಯಿಸುವುದು. ಇಂತಹ ಗಡುಸಾದ ಬೇಳೆಯು ಪ್ರೆಷರ್ ಕುಕ್ಕರ್ನಲ್ಲಿ ಬಿಸಿಲಾದ ಮೇಲೆ 10-15 ಮಿನಿಟ್ಗಳೊಳಗೆ ಬೆಂದು ಬಿಡುತ್ತದೆ. ಸಾಮಾನ್ಯವಾಗಿ ಬೇಳೆಗಳನ್ನು ಬೇಯಿಸುವಾಗ ಉಪ್ಪು ಇಲ್ಲವೇ ಎಣ್ಣೆ ಸೇರಿಸಿದರಾದರೆ ಬೇಯಲು ಹೆಚ್ಚು ಸಮಯ ತಗಲೀತು. ಇದಕ್ಕೆ ಕಾರಣವೇನೆಂದರೆ ಉಪ್ಪು ಬೇಳೆಯೊಳಗಿರುವ ನೀರಿನಂಶವನ್ನು ಹೊರಕ್ಕೆ ಎಳೆದು ತೆಗೆಯುತ್ತದೆ ಮತ್ತು ಎಣ್ಣೆ ಬೇಳೆಯ ಹೊರಭಾಗಕ್ಕೆ ಅಂಟಿಕೊಂಡು ನೀರು ಅದರೊಳಕ್ಕೆ ಹೋಗದಂತೆ
ತಡೆಗಟ್ಟುತ್ತದೆ. ಆದರೆ ಬೇಳೆ ಬೇಯಲು ದರಕ್ಕೆ ನೀರು ಹೋಗಬೇಕಾಗುತ್ತದೆ. ಹಾಗಾಗಿ ಇವೆರಡೂ ಅದು ಬೇಯಲು ಬೇಕಾಗುವ ಸಮಯವನ್ನು ಹೆಚ್ಚು ಮಾಡುತ್ತದೆ. ಬೇಳೆಗಳು ಸರಿಯಾಗಿ ಬೆಂದು ಮೆತ್ತಗಾದ ಬಳಿಕವೇ ಅವಕ್ಕೆ ಉಪ್ಪು ಇಲ್ಲವೇ ಎಣ್ಣೆ ಸೇರಿಸಬೇಕು. ಗಡಸು ನೀರಿರುವ ಕಡೆಗಳಲ್ಲಿ ಬೇಳೆಯನ್ನು ಬೇಯಿಸಲು ಹೆಚ್ಚು ಸಮಯ ತಗಲುವುದು ನೀರಿನಲ್ಲಿರುವ ಉಪ್ಪಿನಂಶದಿಂದಾಗಿ ಎಂಬುದನ್ನು ಇಲ್ಲಿ ಗಮನಿಸಬಹುದು. ಬೇಳೆಗಳನ್ನು ಪ್ರೆಷರ್ ಕುಕ್ಕರ್ನಲ್ಲಿ ಬೇಯಿಸುವವರಿಗೆ ಇಂತಹ ನೀರಿನಿಂದಲೂ ತೊಂದರೆ ಬರಲಾರದು. ಹೆಸರು, ಕಡಲೆ ಮೊದಲಾದ ಕಾಳುಗಳನ್ನು ಬೇಯಿಸುವ ಮೊದಲು ಮೊಳಕೆ ಬಡಿಸಿದರಾದರೆ ಅವುಗಳಿಂದ ನಿಮಗೆ ಹೆಚ್ಚು ಜೀವಸತ್ವಗಳು ದೊರೆತಾವು ಮತ್ತು ಅಡಿಗೆಗೂ ಹೊಸ ರುಚಿ ಬಂದೀತು. ಇದನ್ನು ಬೇಯಿಸದೇನೆ ಕೋಸಂಬರಿ, ಪಚ್ಚಡಿ ಮೊದಲಾದವುಗಳಲ್ಲಿ ಬಳಸಲು ಬರುವುದಾದರೆ ಇನ್ನಷ್ಟು ಒಳ್ಳೆಯದು. ಯಾಕೆಂದರೆ ಬೇಯಿಸುವಾಗ ಇವುಗಳಲ್ಲಿರುವ ಕೆಲವು ಜೀವಸತ್ವಗಳು ನಷ್ಟವಾಗಿ ಬಿಡುತ್ತದೆ. ಕಾಳುಗಳನ್ನು ಮೊಳಕೆ ಬರಿಸಲು 1 ದಿವಸ ನೀರಿನಲ್ಲಿ ನೆನೆಸಬೇಕು. ಮಾರನೇ ದಿವಸ ಇವನೊಂದು ಬಟ್ಟೆಯಲ್ಲಿ ಸಡಿಲವಾಗಿ ಕಟ್ಟಿ ಒಂದು ತೂಕದ ವಸ್ತುವನ್ನು ದಪ್ಪವಾದ ಮರದ ತುಂಡಲ್ಲಿ ಗುಂಡುಕಲ್ಲನ್ನು ಅದರ ಮೇಲೆ ಇರಿಸಿ ಮೊಳಕೆ ಬರಲು ಬಿಡಬೇಕು. ಸುಮಾರು 1-1.5 ದಿವಸದಲ್ಲಿ ಕಾಳುಗಳು ಬಟ್ಟೆಯೊಳಗೆ ಚೆನ್ನಾಗಿ ಮೊಳಕೆ ಬಂದಿರುತ್ತವೆ. ಇವುಗಳಲ್ಲಿ ಮೊಳಕೆ ಬಾರದೇ ಉಳಿದಿರುವ ಕಾಳುಗಳನ್ನು ಬೇರ್ಪಡಿಸಿ ಅಡಿಗೆಗೆ ಬಳಸಬಹುದು. ಮೇಲೆ ವಿವರಿಸಿದ ಕಾಳುಗಳಷ್ಟೇ ಅಲ್ಲದೆ ನವಣೆ, ಸಾಮೆ, ಸಜ್ಜೆ, ರಾಗಿ, ಜೋಳ, ಹಾರಕ, ಬರಗು, ಊದಲು, ಕೋರಲೆ ಮೊದಲಾದ ಹಲವು ಬಗೆಯ ಕಿರುಕಾಳುಗಳು ಅಂಗಡಿಗಳಲ್ಲಿ ದೊರೆಯುತ್ತವೆ. ಇವನ್ನು ಅಡಿಗೆಯಲ್ಲಿ ಬಳಸುವುದರಿಂದ ನಮ್ಮ ಆರೋಗ್ಯಕ್ಕೆ ಬೇಕಾಗುವ ಹಲವು ಬಗೆಯ ತಿನಿಸಿನ ಅಂಶಗಳನ್ನು ಪಡೆಯಲು ಬರುತ್ತದೆ. ಸುಮಾರು 30-35 ವರ್ಷಗಳಿಗಿಂತ ಮೊದಲು ಈ ಕಿರುಕಾಳುಗಳನ್ನು ಹೆಚ್ಚಿನವರು ತಮ್ಮ ಊಟ ತಿಂಡಿಗಳಲ್ಲಿ ಬಳಸಿಕೊಳ್ಳುತ್ತಿದ್ದರು. ಆದರೆ ಇವತ್ತು ಹೆಚ್ಚಿನವರು ಅಕ್ಕಿ, ಗೋಧಿಗಳನ್ನು ಮತ್ತು ತೊಗರಿಬೇಳೆಯಂತಹ ಕೆಲವು ಕಾಳುಗಳನ್ನಷ್ಟೇ ಬಳಸುತ್ತಿದ್ದಾರೆ. ಜನರು ಇವನ್ನು ಬಳಸುವುದಿಲ್ಲವಾದುದರಿಂದ ಬೇಸಾಯಗಾರರು ಇವನ್ನು ಬೆಳೆಯುವುದಿಲ್ಲ. ಇದರಿಂದಾಗಿ ಇವತ್ತಿನ ಜನರಲ್ಲಿ ಬೊಜ್ಜಿನ ತೊಂದರೆ, ಸಕ್ಕರೆ ಕಾಯಿಲೆ, ಕೀಲು ನೋವು, ಎದೆಗುಂಡಿಗೆಯ ತೊಡಕುಗಳು ಮೊದಲಾದ ಹಲವು ಬಗೆಯ ಕಾಯಿಲೆಗಳು ಹೆಚ್ಚುತ್ತಿವೆ. ಮೈ ಒಳಿತಿಗೆ ಬೇಕಾಗುವ ಹಲವಾರು ಬಗೆಯ ಜೀವಸತ್ವಗಳು ಅವರು ಬಳಸುವ ತಿಂಡಿ ತಿನಿಸುಗಳಲ್ಲಿ ಸಾಕಷ್ಟು ದೊರೆಯದಿರುವುದೇ ಇದಕ್ಕೆ ಕಾರಣ. ಅಕ್ಕಿ, ಗೋಧಿಗಳಿಗಿಂತ ಈ ಕಿರುಕಾಳುಗಳಲ್ಲಿ 5 ಪಟ್ಟು ಹೆಚ್ಚು ಪ್ರೋಟೀನ್ ಮತ್ತು ವಿಟಮಿನ್ಗಳಿವೆ. ಸಾಮೆ ಮತ್ತು ನವಣೆಗಳಲ್ಲಿರುವಷ್ಟು ಪೋಷಕಾಂಶಗಳು ಬೇರೆ ಯಾವ ಕಾಳಿನಲ್ಲೂ ಇಲ್ಲ. ನಾರು ಮತ್ತು ಕಬ್ಬಿಣದ ಅಂಶಗಳು ಇವುಗಳಲ್ಲಿ ಹೆಚ್ಚು ಇವೆ. 100 ಗ್ರಾಂ ಸಜ್ಜೆಯಲ್ಲಿ 8 ಮಿಲಿಗ್ರಾಂ ಕಬ್ಬಿಣದ ಅಂಶ ಇದೆ. ಆದರೆ ಅಕ್ಕಿಯಲ್ಲಿ ಬರೀ 0.7 ಮಿಲಿಗ್ರಾಂ ಇದೆ. ಇವುಗಳಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಇರುವುದರಿಂದ ಇವನ್ನು ಊಟ ತಿಂಡಿಗಳಲ್ಲಿ ಬಳಸಿದರೆ ಬೇರೆ ಕ್ಯಾಲ್ಸಿಯಂ ಮಾತ್ರೆ ಬೇಕಾಗುವುದಿಲ್ಲ. ಇವು ಸಕ್ಕರೆಯನ್ನು ಮೆಲ್ಲಗೆ ಹೀರಿಕೊಂಡು ಅದನ್ನು ನೆತ್ತರಿನ ಮೆಲ್ಲಗೆ ಬಿಡುವುದರಿಂದ ಇವು ಸಕ್ಕರೆ ಕಾಯಿಲೆ ಇರುವವರಿಗೂ ಒಳ್ಳೆಯದು. ಅಕ್ಕಿ, ಗೋಧಿಗಳಷ್ಟು ಬೇಗನೆ ಇವಕ್ಕೆ ಹುಳ ಹಿಡಿಯುವುದಿಲ್ಲ. ಹಾಗಾಗಿ ಇವನ್ನು ಕೂಡಿ ಇಡುವುದು ಸುಲಭ. ತರಕಾರಿಗಳು. ನಿಮಗೆ ಮನೆಯ ಹತ್ತಿರ ತರಕಾರಿ ಬೆಳೆಯಲು ಅನುಕೂಲತೆ ಏನಾದರೂ ಇದ್ದಲ್ಲಿ ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಬಳಸಿಕೊಳ್ಳಿರಿ. ಯಾಕೆಂದರೆ ಮನೆ ಹಿತ್ತಲಲ್ಲಿ ಬೆಳೆಸಿದ ತರಕಾರಿಗಳಿರೋ ರುಚಿ ಇಲ್ಲವೇ ಪರಿಮಳ ಅಂಗಡಿಯಲ್ಲಿ ಕೊಂಡುಕೊಂಡ ತರಕಾರಿಗಳಿಗೆ ಯಾವತ್ತೂ ಬರಲಾರದು. ತರಕಾರಿಗಳನ್ನು ನೀವೇ ಗಿಡ ನೆಟ್ಟು ನೀರು ಹಾಕಿ ಬೆಳೆಸುತ್ತೀರಾದರೆ ಅಡಿಗೆ ರುಚಿ ಹೆಚ್ಚುತ್ತದೆ. ಮಾತ್ರವಲ್ಲ, ದೇಹಕ್ಕೆ ಬೇಕಾಗುವ ವ್ಯಾಯಾಮ ಮತ್ತು ಮನಸ್ಸಿಗೆ ಬೇಕಾಗುವ ಆನಂದ ಇವೆರಡೂ ಸಿಗುತ್ತದೆ. ಇಂತಹ ಗಿಡಗಳಿಗಾಗಿ ಅಡಿಗೆ ಮನೆಯಲ್ಲಿ ಸೇರಿಕೊಳ್ಳುವ ಹಣ್ಣಿನ ಮತ್ತು ತರಕಾರಿಗಳ ಸಿಪ್ಪೆ, ಉಳಿದು ಹೋಗಿರೋ ತಿಂಡಿ ತಿನಿಸುಗಳು ಮೊದಲಾದವುಗಳನ್ನು ಒಂದು ಗುಂಡಿಯಲ್ಲಿ ಹಾಕಿ ಕಂಪೋಸ್ಟ್ ಗೊಬ್ಬರ ಮಾಡಿ ಬಳಸಬಹುದು. ಮತ್ತು ಅದರೊಂದಿಗೆ ಬಚ್ಚಲ ಮನೆಯ ಬೂದಿಯನ್ನು ಬಳಸಬಹುದು. ಇದರಿಂದಾಗಿ ಹಣದ ಸರಿಬಳಕೆ ಮತ್ತು ಉಳಿತಾಯವೂ ಆಗುತ್ತದೆ. ಮನೆ ಹತ್ತಿರ ಜಾಗ ಇದೆಯಾದರೆ ಮುಂದುಗಡೆ ಹೂ ಬೆಳೆಸಿರಿ ಮತ್ತು ಹಿಂದುಗಡೆ ತರಕಾರಿ ಮತ್ತು ಹಣ್ಣಿನ ಗಿಡ ಹಾಕಿರಿ. ಹಿತ್ತಲಲ್ಲಿ ಬೆಳೆದಿರೋ ತರಕಾರಿಗಳನ್ನು ಸಂಜೆ ಹೊತ್ತಿನಲ್ಲಿ ಕೊಯ್ಯುವುದು ಒಳ್ಳೆಯದು. ಯಾಕೆಂದರೆ ಸಂಜೆ ಹೊತ್ತಿನಲ್ಲಿ ಹೆಚ್ಚಿನ ಜೀವಾಂಶಗಳು ಅದರಲ್ಲಿ ತುಂಬಿಕೊಂಡಿರುತ್ತದೆ.
ಅಂಗಡಿಯ ತರಕಾರಿಗಳು ನಿಮ್ಮ ಕೈಗೆ ಬರುವಷ್ಟು ಹೊತ್ತಿಗೆ 2 ಬಾರಿ ಸತ್ತಿರುತ್ತವೆ. ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಬೆಳೆಸಿರುವುದರಿಂದ ಒಮ್ಮೆ ಸತ್ತಿರುತ್ತವೆ ಮತ್ತು ಸಾಗಾಣಿಕೆಯಲ್ಲಿ ತುಂಬ ಬಾಡಿ ಹೋಗಿದ್ದು ಅಂಗಡಿಯಲ್ಲಿ ಮಾರಾಟ ಇರುವಾಗ ಹಸಿರಾಗಿ ಕಾಣಿಸಬೇಕೆಂದು ಹಲವು ಬಾರಿ ಅವುಗಳ ಮೇಲೆ ನೀರು ಚಿಮುಕಿಸುತ್ತಿರುವುದರಿಂದಾಗಿ ಇನ್ನೊಮ್ಮೆ ಸತ್ತು ಹೋಗಿರುತ್ತದೆ.